ಹಾಯ್ ಹಲೋ ಗುಡ್ ಮಾರ್ನಿಂಗ್. ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಸ್ಪೆಷಲ್ ಆಗಿರೋ ಹಾಗಲಕಾಯಿ ಪಲ್ಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಯಾರ್ಯಾರು ಹಾಗಲಕಾಯಿ ಪಲ್ಯ ತಿನ್ನೋದಿಲ್ಲ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಖಂಡಿತ ತಿಂತಾರೆ. ಆದರೆ ನಿಮ್ಗೆ ಅನಿಸ್ಬೋದು ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ. ಖಂಡಿತ ಇಲ್ಲ, ಇವತ್ತು ನಮ್ಮ ಮನೆಯವರು ಹಾಗಲಕಾಯಿ ಪಲ್ಯ ಮಾಡಿಕೊಡ್ತೀನಿ ಅಂತಿದ್ದಾರೆ. ಏಕೆಂದರೆ ನಮ್ಮ ಮನೇಲಿ ಹಾಗಲಕಾಯಿ ಪಲ್ಯ ಮಾಡಿದರೆ ಮಾತ್ರ ನಮ್ಮ ಮನೆಯವರೇ ಮಾಡೋದು. ಯಾಕೆ ಅಂದರೆ ಅವ್ರು ಮಾಡೋ ಹಾಗಲಕಾಯಿ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಮ್ಮ ಮನೆಯವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಕೆಲವೊಂದು ಐಟಮ್ಸ್ನ ಚೆನ್ನಾಗಿ ಮಾಡ್ತಾರೆ, ಹೆಲ್ಪ್ ಮಾಡಿಕೊಡ್ತಾರೆ. ಪ್ರೌಡ್ ಆಫ್ ಮೈ ಹಸ್ಬೆಂಡ್. ಓಕೆ, ಇವತ್ತು ನಮ್ಮ ಮನೆಯವ್ರು ಯಾವ ಥರ ಹಾಗಲಕಾಯಿ ಪಲ್ಯ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಅವ್ರು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ತೊಗೊಂಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಏಕೆಂದರೆ ಅವರು ಮಾತಾಡಿ ಅಭ್ಯಾಸ ಇಲ್ಲ. ಹಂಗಾಗಿ ನಾನೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವರು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಈ ಹಾಗಲಕಾಯಿನ ಈ ಥರ ಚಿಕ್ಕ ಲೇಯರ್ ಥರ ಕಟ್ ಮಾಡ್ಕೊಂಡಿದ್ದಾರೆ. ಒಂದು 4-5 ಹಾಗಲಕಾಯಿ ಇರ್ಬೋದು. ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಹಾಗಲಕಾಯಿನ ಲೇಯರಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ತೊಗೊಂಡಿದ್ದಾರೆ, ಟೊಮೊಟೊ ತೊಗೊಂಡಿದ್ದಾರೆ, ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದಾರೆ. ಈ ಕಡೆ ಮಸಾಲೆಗೆ ಹಸಿ ಕೊಬ್ಬರಿ, ಫ್ರೆಶ್ ಆಗಿರೋ ಹಸಿ ಕೊಬ್ಬರಿ ತೊಗೊಂಡಿದ್ದಾರೆ. ಈ ಕಡೆ ಮನೇಲೇ ಮಾಡಿ ಸಾಂಬಾರು ಪೌಡ್ರ್ ತೊಗೊಂಡಿದ್ದಾರೆ. ಕುರ್ಷಾಣಿ ಪುಡಿ ಅಂದರೆ ಗುರೆಳ್ ಪುಡಿ ಅಂತಲೂ ಕೆಲವೊಬ್ರು ಅಂತಾರೆ. ಅದನ್ನು ತೊಗೊಂಡಿದ್ದಾರೆ. ಚಿಕನ್ ಮಸಾಲ ತೊಗೊಂಡಿದ್ದಾರೆ. ನಾವು ವೆಜ್ಜು, ಬಟ್ ಮಸಾಲ ಮಾತ್ರ ಯೂಸ್ ಮಾಡ್ತೀವಿ. ಚಿಕನ್ ಮಸಾಲ ತೊಗೊಂಡಿದ್ದಾರೆ. ಇದು ಖಾರ ಪುಡಿ ತೊಗೊಂಡಿದ್ದಾರೆ, ಬೆಲ್ಲ ತೊಗೊಂಡಿದ್ದಾರೆ. ಮೊದಲೇ ಒಂದು ಅರ್ಧ ಗಂಟೆ ಮೊದಲು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೀರಿನಲ್ಲಿ ನೆನೆಸಿಟ್ಟಿದ್ದಾರೆ. ಅದು ಚೆನ್ನಾಗಿ ಹುಳಿ ಬಂದಮೇಲೆ ಅದು ಹುಳಿನೂ ಸಹ ಅವರು ಯೂಸ್ ಮಾಡ್ಕೊತಾರೆ. ಅವರು ಇವಾಗ ನೆಕ್ಸ್ಟು ಯಾವ ಥರ ಪ್ರೊಸೀಜರಲ್ಲಿ, ಯಾವ ಥರ ಮೆಥಡಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ಆ ಕಡೆ ಅಕ್ಕಿ ರೊಟ್ಟಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಅವ್ರು ಹಾಗಲಕಾಯಿ ಪಲ್ಯ ಮಾಡ್ತಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ತೋರಿಸ್ತೀನಿ ಬನ್ನಿ. ನಾನು 2 ಐಟಮ್ಸ್ ಆವಾಗಲೇ ಮಿಸ್ ಮಾಡಿದ್ದೆ. ಸಾಸಿವೆ ಜೀರಿಗೆನೂ ಸಹ ಅವರು ಒಗ್ಗರಣೆ ತಗೊತಾರೆ. ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇವಾಗ ಮಾಡೋದಕ್ಕೆ. ನೋಡಿ, ಮೊದಲು ಗ್ಯಾಸ್ ಮೇಲೆ ಕಬ್ಬಿಣದ ಹಂಚು ಇಟ್ಕೊಂಡಿದ್ದಾರೆ ನಮ್ಮ ಮನೆಯವರು. ಕಬ್ಬಿಣದ ಹಂಚೇ ಯೂಸ್ ಮಾಡ್ತೀವಿ ನಾವು ಜಾಸ್ತಿ. ಯಾಕೆಂದರೆ ಕಬ್ಬಿಣದ ಹಂಚು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಕಾಪರು ಆಗಲಿ, ಆಮೇಲೆ ಇದು ನಾನ್ ಸ್ಟಿಕ್ ಹಂಚು ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ತುಂಬ ಇದೆ. ಅದನ್ನು ಸಹ ಒಂದಿನ ವಿಡಿಯೋ ಮಾಡ್ತೀನಿ. ಅವರು ಮೊದಲಿಗೆ ಹಂಚು ಕಾಯಕ್ಕೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದಾರೆ. ಸರಿ. ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ಕಬ್ಬಿಣದ ಹಂಚಲ್ಲಿ ಮಾಡಿದರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಣ್ಣೆ ಕಾಯ್ತು. ಸಾಸಿವೆ ಹಾಕ್ತಾಯಿದ್ದಾರೆ, ಜೀರಿಗೆ ಹಾಕ್ತಾಯಿದ್ದಾರೆ. ಇವಾಗ ಹಾಗಲಕಾಯಿನೂ ಸಹ ಹಾಕ್ತಾಯಿದ್ದಾರೆ. ಈ ಹಾಗಲಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ನೋಡಿ, ಎಲ್ಲ ಸೈಡಿಗೆ ತಿಳ್ಕೊತಿದ್ದಾರೆ. ಸ್ವಲ್ಪ ಉರಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಿದ್ದಾರೆ. ಅದನ್ನು ಎಣ್ಣೆಯಲ್ಲಿ ಹಾಗಲಕಾಯಿನ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ, ಕೆಲವೊಂದು ಟೈಮು ಹೆಂಡ್ತಿರಿಗೆಲ್ಲ ಈ ಥರ ಹಸ್ಬೆಂಡ್ಸ್ ಬಂದು ನಡುವೆ ಹೆಲ್ಪ್ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಇದೆ ಅಲ್ವಾ ಖುಷಿಯಾಗಿರೋ ಲೈಫು ಅಂದರೆ. ನಿಮ್ಮ ಹಸ್ಬೆಂಡು ಯಾರ್ಯಾರು ನಿಮಗೆ ಕೆಲವೊಂದು ಅಡುಗೆಯಲ್ಲಿ ಹೆಲ್ಪ್ ಮಾಡ್ತಾರೆ, ದಯವಿಟ್ಟು ಕಮೆಂಟ್ಸ್ ಮಾಡಿ. ನಮ್ಮ ಮನೆಯವ್ರು ಮಾತ್ರ ನಂಗೆ ಮಾಡ್ತಾ ಇರ್ತಾರೆ. ಕೆಲವೊಂದು ಐಟಮ್ಸ್ ಸಹ ನಾನು ಮೊದಲೇ ಹೇಳ್ದಂಗೆ ಅವ್ರು ಮಾಡಿದ್ದು ನನ್ನ ಟೇಸ್ಟು ತುಂಬ ಇಷ್ಟ. ಕೆಲವೊಂದು ಟೈಮ್ ನಾನೇ ಕೇಳಿಬಿಟ್ಟು ಮಾಡಿಸ್ಕೊತಾ ಇರ್ತೀನಿ. ಐ ಆಮ್ ಲಕ್ಕಿ ಅಂತ ಹೇಳ್ತೀನಿ ಈ ವಿಚಾರದಲ್ಲಿ. ಹಂಚಲ್ಲಿ ಈ ಹಾಗಲಕಾಯಿನ ಫ್ರೈ ಮಾಡ್ತಾ ಇದ್ದಾರಲ್ಲ, ತೆಳುವಾಗಿ ಸುತ್ತಲೂ ಹಂಚಿಗೆ ಹೋಗೋ ಥರ ಆಲ್ರೆಡಿ ಬಿಡಬೇಕು. ಅದು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಮಿನಿಮಮ್ ಒಂದು 5-10 ಮಿನಿಟ್ಸ್ ಒಳಗೆ ಫ್ರೈ ಮಾಡ್ಕೊತಾರೆ. ಅದು ಕಹಿ ಅಂಶ ಹೋಗಬೇಕಲ್ಲ. ಅದಕ್ಕೆ ಕೆಲವೊಬ್ಬರು ಈ ಕಹಿ ಅಂಶ ಹೋಗೋದಕ್ಕೆ ಉಪ್ಪು ನೀರು, ಅರಿಶಿನದ ಪುಡಿ ನೀರು ಯೂಸ್ ಮಾಡ್ತಾರೆ. ನಾವು ಮನೇಲಿ ಈ ರೀತಿ ಯೂಸ್ ಮಾಡಲ್ಲ.
ಸೊ ನಾನು ಯೂಸ್ ಮಾಡಲ್ಲ, ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಸೊ ಅವ್ರ ಪ್ರೊಸೀಜರ್ ಇದೇ ರೀತಿ ಈ ಥರ ಹರಡಿಬಿಟ್ಟು ಆವಾಗವಾಗ ಸ್ವಲ್ಪ ಕೈ ಆಡ್ತಾ ಹಾಗಲಕಾಯಿನ ಫ್ರೈ ಮಾಡ್ಕೋತಾರೆ. ಈ ಚಿಕ್ಕ ಉರಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಹಾಗಲಕಾಯಿ ಕೂಡ ಕಹಿ ಅಂಶನೂ ಹೋಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಫೈನಲಿ ಕಬ್ಬಿಣದ ಹಂಚಲ್ಲಿ ಮಾಡ್ತಾ ಇರೋದ್ರಂತ ಸಖತ್ತಾಗಿರುತ್ತೆ ಟೇಸ್ಟು. ಓಕೆ ನೋಡಿ, ಇವಾಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಗ್ಗರಣೆಗೆ ಅದೇ ಹಂಚಿಗೆ ಹಾಗಲಕಾಯಿನೆಲ್ಲ ಸೈಡಿಗೆ ಮಾಡಿಕೊಂಡು ಮತ್ತೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಇವಾಗ ಏನಾಗ್ತಾರೆ ಸೊ ನೋಡೋಣ. ಈರುಳ್ಳಿ ತೊಗೋತಿದ್ದಾರೆ. ಇವಾಗ ಎಣ್ಣೆನೂ ಕಾಯಿತು. ಸೊ ಈರುಳ್ಳಿ ಹಾಕ್ತಾಯಿದ್ದಾರೆ. ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಇವಾಗ ಕರಿಬೇವು ಹಾಕ್ತಾಯಿದ್ದಾರೆ. ಇವಾಗ ಮಿಕ್ಸ್ ಮಾಡ್ತಿದ್ದಾರೆ. ಆ ರೌಂಡ್ ಶೇಪ್ ಇರುತ್ತಲ್ಲ, ಸೆಂಟ್ರಲ್ ಶೇಪು, ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಈ ಹಾಗಲಕಾಯಿನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಏನೋ ಡೆಕೋರೇಷನ್ ಥರ ಮಾಡ್ತಾಯಿದ್ದಾರೆ. ಹಸ್ಬೆಂಡ್ ಕೈಯಲ್ಲಿ ಈ ಥರ ಐಟಮ್ಸ್ ತಿನ್ನೋಕ್ಕೆ ಪುಣ್ಯ ಮಾಡಿರ್ಬೇಕಲ್ವ. ಸೊ ನಾನು ಸ್ವಲ್ಪ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನೋಡಿ ಫ್ರೈ ಮಾಡ್ಕೊತಿದ್ದಾರೆ. ಫ್ರೈ ಆಗಲಿ. ಓಕೆ, ಇವಾಗ ಈರುಳ್ಳಿ ಫ್ರೈ ಆಯಿತು. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಡ್ತಾರೆ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸೊ ಟೊಮೆಟೊನು ಹಾಕ್ತಿದ್ದಾರೆ. ಟೊಮೆಟೊನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅವು ಮೂರನ್ನು ಸಹ ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಓಕೆ, ಅದ್ರ ಜೊತೆ ಕೊಬ್ಬರಿನೂ ಸಹ ಹಾಕ್ತಿದ್ದಾರಂತೆ ಫ್ರೈ ಆಗೋದಕ್ಕೆ. ಯಾಕೆಂದರೆ ಅದು ಹಸಿ ಕೊಬ್ಬರಿ ಅಂತೆ. ಅದ್ರ ಜೊತೆ ಫ್ರೈ ಆದರೆ ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತಂತೆ, ಹಾಳಾಗೋದಿಲ್ಲಂತೆ ಪಲ್ಯ ಬೇಗ. ಸೊ ಅದಕ್ಕಂತೆ. ಸೊ ನೋಡೋಣ, ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾನೇ ಇದ್ದಾರೆ. ನೋಡೋಣ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಸೋ ನೈಸು. ಇನ್ನು ತಿಂತಾ ಇದ್ದರೆ ವಾವ್. ಓಕೆ ನೋಡಿ, ಎಲ್ಲನೂ ಫ್ರೈ ಆಗಿದೆ. ಇವಾಗ ಹುಳಿ ನೆನೆಸಿಟ್ಕೊಂಡಿದ್ಮೇಲೆ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಸೋಸ್ಕೊಂಡು ಅದಕ್ಕೆ ಹಾಕ್ಕೋತಾ ಇದ್ದಾರೆ. ಸೊ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಈ ಪಲ್ಯಕ್ಕೆ. ಯಾಕೆಂದರೆ ಈ ಹುಳಿಗೆ ನೀರು ಹಾಕಿರ್ತೀವಲ್ಲ, ಆ ಹುಳಿಲೇ ಸಹ ಅದು ಪಲ್ಯ ಚೆನ್ನಾಗಿ ಬೇಯಬೇಕು. ಸೊ ಹುಳಿ ಹಾಕ್ತಾ ಇದ್ದಾರೆ. ಇವಾಗ ಹುಳಿ ಹಾಕಿದ್ರು. ಸೊ ಅದು ಯಾವುದೋ ಬೇರೆ ಸ್ಟೆಪ್ಪಲ್ಲೇ ಮಾಡ್ತಿದ್ದಾರೆ. ನಾನು ಇಷ್ಟೊಂದೆಲ್ಲ ಮೆಥಡಲ್ಲಿ ಮಾಡಲ್ಲ. ಸೊ ಹುಳಿ ನೆನೆ ಇಟ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಕೈಯಲ್ಲೇ ಮಾಡಿಕೊಂಡು ಅದು ಗಟ್ಟಿ ಬರೋದನ್ನು ಬಿಸಾಕ್ಬಿಟ್ಟು ಹುಳಿ ಹಾಕ್ತೀನಿ. ಸೊ ನಮ್ಮ ಮನೆಯವರೇನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಓಕೆ ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾರೆ. ಇವಾಗ ಆವಾಗಲೇ ಮಸಾಲೆ ತರಿಸಿದ್ನಲ್ಲ, ಬೆಲ್ಲ ಹಾಕ್ತಾಯಿದ್ದಾರೆ. ಬೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಸೊ ನೋಡಿ, ಅದನ್ನು ಕೂಡ ಚೆನ್ನಾಗಿ ಬೆಲ್ಲನೂ ಕರಗಿಬಿಟ್ಟು ಹುಳಿನೂ ಹಿಡಿದ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಇವಾಗ ನೋಡಿ ಬೆಲ್ಲ ಕರಗಿದೆ. ಇವಾಗ ಸ್ಪೈಸಸ್ನೆಲ್ಲ ಹಾಕ್ತಿದ್ದಾರೆ. ಖಾರ ಪುಡಿ ಹಾಕ್ತಾಯಿದ್ದಾರೆ. ಸೊ ಎಲ್ಲ ತೊಗೊಂಡಿದ್ವಲ್ಲ ಅವೆಲ್ಲ ಸ್ಪೈಸಸ್ ಕೂಡ ಪಲ್ಯಕ್ಕೆ ಹಾಕ್ತಾರೆ. ಹಾಕ್ಬಿಟ್ಟು ಚೆನ್ನಾಗಿ ಒಂದೊಂದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತ ಮತ್ತೆ ಇನ್ನೊಂದನ್ನು ಹಾಕ್ತಾಯಿದ್ದಾರೆ. ನೋಡಿ, ಚಿಕನ್ ಮಸಾಲ ಹಾಕ್ತಿದ್ದಾರೆ. ಸೊ ವೆಜ್ಜೇ ಆದರೂ ಮಸಾಲ ಅಷ್ಟು ಯೂಸ್ ಮಾಡ್ತೀವಿ. ಈಗ ಕುರ್ಷಣಿ ಪುಡಿ ಹಾಕ್ತಾಯಿದ್ದಾರೆ. ಓಕೆ,
ಇವಾಗ ಸಾಂಬಾರು ಪುಡಿನ ಹಾಕ್ತಿದ್ದಾರೆ, ಜಾಸ್ತಿ ಆಯ್ತಂತೆ, ಸೈಡಿಗೆ ಎತ್ತಿಡ್ತಿದ್ದಾರೆ. ಸೊ ಎಲ್ಲನೂ ಮಿಕ್ಸ್ ಮಾಡ್ತಾರೆ. ಓಕೆ, ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಒಳಗೇ ಅದನ್ನು ಸಣ್ಣ ಉರಿಗೆ ಇಟ್ಬಿಟ್ಟು ಫ್ರೈ ಆಗೋದಕ್ಕೆ ಬಿಟ್ಬಿಡ್ತಾರೆ. ಆವಾಗ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ನೋಡಿ, ಇಷ್ಟೇ ಹಾಗಲಕಾಯಿ ಪಲ್ಯ ನಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫೈನಲಿ ಪಲ್ಯ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಇದನ್ನು ಸರ್ವಿಂಗ್ ಬೌಲ್ಗೆ ಇದು ಮಾಡ್ಕೊಬಿಡೋಣ, ಹಾಕ್ಕೊಡೋಣ. ಇನ್ನು ನೆಕ್ಸ್ಟ್ ಅಕ್ಕಿ ರೊಟ್ಟಿ ನಾನು ರೆಡಿ ಮಾಡ್ತೀನಿ. ಅಕ್ಕಿ ರೊಟ್ಟಿ ರೆಡಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಜೊತೆ ಇವತ್ತು ತಿಂತೀವಿ. ಸೊ ಈ ಪಲ್ಯ ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ, ಆಲ್ಮೋಸ್ಟ್ ಅದು ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಪಲ್ಯನ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ವಾವ್, ಯಾರು ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ಕೆಲವೊಬ್ಬರಿಗೆ ಹಾಗಲಕಾಯಿ ಪಲ್ಯ ಕಹಿ ಇರುತ್ತೆ ಅಂತ ಇಷ್ಟಪಡಲ್ಲ. ಈ ರೀತಿ ಪ್ರೊಸೀಜರಲ್ಲಿ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಒಂದು ಸರಿ ಟ್ರೈ ಮಾಡಿ. ಫೈನಲಿ ಈ ರೀತಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಸೊ ಇನ್ನೊಂದು ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.